ಸಿದ್ದೇಶ್ವರ ಸ್ವಾಮೀಜಿಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕಂತ ಅನ್ನಿಸ್ತಾ ಇದೆ. ಸಿದ್ದೇಶ್ವರ ಶ್ರೀಗಳು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಆಧ್ಯಾತ್ಮಿಕ ಜೀವನವನ್ನು ಅವರ ಗುರುಗಳಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳ ಆಶ್ರಯದಲ್ಲಿ ಬೆಳೆದರು. ಮುಂದೆ ಅವರು ದೊಡ್ಡವರಾದ ಮೇಲೆ MA ಫಿಲಾಸಫಿಯನ್ನು ಮಾಡಿಕೊಂಡರು. ಅವರ ಜೀವನದಲ್ಲಿ ಅವರ ಸರಳತೆ, ವಿನಯತೆ, ಸತ್ಯಸಂಧರಾಗಿದ್ದರು. ಅವರು ಬಿಜಾಪುರ ಜಿಲ್ಲೆಯ ಬಿಜ್ಜರ್ಗಿ ಗ್ರಾಮದವರಾಗಿದ್ದರು. ಆಮೇಲೆ ಅವರನ್ನು ಭಕ್ತರು ಎಲ್ಲರೂ ನಡೆದಾಡುವ ದೇವರು ಅಂತ ಕರಿತಾ ಇದ್ರು. ನಾವು ಬುದ್ಧ, ಬಸವ, ಬಸವಣ್ಣರು, ಬುದ್ಧ ಬಸವ, ಅಕ್ಕ ಮಹಾದೇವಿ, ಶಂಕರಾಚಾರ್ಯ ಇವರೆಲ್ಲರನ್ನು ಯಾರನ್ನೂ ನೋಡಿಲ್ಲ. ಆದರೆ ಅವರ ಜೀವಿತಾವಧಿಯಲ್ಲಿ ನಾವು ಅವರ ಜೊತೆ ಇದ್ದದ್ದು ಒಂದು ಹೆಮ್ಮೆಯ ಸಂಗತಿ ಅಂತ ಅನ್ನಿಸ್ತಾ ಇದೆ. ಅವರ ಜೀವನದ ಪ್ರಮುಖ ಘಟ್ಟಗಳೆಂದರೆ ಶಿಸ್ತಿನ ಜೀವನ, ಆಧ್ಯಾತ್ಮಿಕ ಜ್ಞಾನವನ್ನು ಪ್ರಸಾರ ಮಾಡುವುದು ಮತ್ತು ಕರ್ಮಯೋಗಕ್ಕೆ ಬಹಳ ಮಹತ್ವ ಕೊಟ್ಟದ್ದು. ಸಂಪೂರ್ಣ ಅವಧಿಯಲ್ಲಿ, ಜೀವಿತಾವಧಿಯಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಪ್ರಸಾರ ಮಾಡಿದರು. ಆಮೇಲೆ ಅವರು ಲೌಕಿಕ ವಸ್ತುಗಳಿಂದ ದೂರ ಉಳಿದು ಆಂತರಿಕ ಶಾಂತಿ ಸಮಾಧಾನವನ್ನು ಕಂಡುಕೊಂಡಿದ್ದರು. ಅವರ ಪ್ರವಚನದಲ್ಲಿ ಜಗತ್ತಿನ ಎಲ್ಲ ವಿಷಯಗಳು ಬಂದು ಹೋಗ್ತಾ ಇದ್ದು. ಅದರಲ್ಲಿ ಸಾಕ್ರೆಟಿಸ್ ಬರ್ತಿದ್ರು, ಜನ ಗುರುಗಳು ಬರ್ತಿದ್ರು, ಲಾವೋತ್ಸೆ ಬರ್ತಿದ್ರು, ಅಕ್ಕ ಮಹಾದೇವಿ ಬರ್ತಿದ್ರು, ಬಸವಣ್ಣ ಬರ್ತಿದ್ರು, ದಾಸಶ್ರೇಷ್ಠರು ಬರ್ತಿದ್ರು, ಯತಿವರಣ್ಯರು ಬರ್ತಿದ್ರು. ಅವರು ಎಲ್ಲರ ಚಿತ್ರಗಳನ್ನು ಕಣ್ಣ ಮುಂದೆ ಹಾಗೆ ನಿಲ್ಲಿಸಿ ಮನಮುಟ್ಟುವ ಹಾಗೆ ಸರಳ ಭಾಷೆಯಲ್ಲಿ ಅವರು ತಮ್ಮ ಆಧ್ಯಾತ್ಮಿಕ ಪ್ರವಚನವನ್ನು ನೀಡುತ್ತಿದ್ದರು. ಅವರ ಪ್ರವಚನದಲ್ಲಿ ಸಣ್ಣ ಹುಡುಗರಿಂದ ಹಿಡ್ಕೊಂಡು ಮುದುಕರವರೆಗೆ ಮತ್ತು ಯಾವುದೇ ಜಾತಿ ಮತ ಪಂಥ ಭೇದವಿಲ್ಲದೆ ಎಲ್ಲರೂ ಬಂದು ಅವರ ಆಧ್ಯಾತ್ಮಿಕ ಪ್ರವಚನವನ್ನು ಆಲಿಸುತ್ತಿದ್ದರು. ಪಿನ್ ಡ್ರಾಪ್ ಸೈಲೆನ್ಸ್, ಒಂದು ಸ್ವಲ್ಪ ಸಹಿತ ಗದ್ದಲ ಇರ್ತಿದ್ದಿಲ್ಲ. ಅವರು ಆಧ್ಯಾತ್ಮಿಕ ಜೀವನದಲ್ಲಿ ಸಾಮಾನ್ಯ ಮನುಷ್ಯರು ಕೂಡ ಆಧ್ಯಾತ್ಮಿಕವನ್ನು ಕಲಿಯುತ್ತದೆ ಅಂತ ಅವರ ಪ್ರವಚನವೇ ಇದಕ್ಕೆ ಒಂದು ಸಾಕ್ಷಿಯಾಗಿದೆ. ಅವರು 1/1/2023 ಅವರು ತಮ್ಮ ಭೌತಿಕ ದೇಹವನ್ನು ತ್ಯಜಿಸಿ ಪರಲೋಕದ ಯಾತ್ರೆಯನ್ನು ಕೈಕೊಂಡರು. ಅಂದು ವೈಕುಂಠ ಏಕಾದಶಿ ಇತ್ತು. ಆ ದಿನ 45 ಅಥವಾ 49,000 ಜನ ಭಕ್ತಾದಿಗಳು ಶಾಂತ ರೀತಿಯಿಂದ ಅವರ ದರ್ಶನವನ್ನು ಮಾಡಿಕೊಂಡರು. ಅವರು ನಮ್ಮಿಂದ ಬಹಳ ದೂರವಾಗಿರ್ಬೋದು, ಆದರೆ ಅವರ ಪ್ರವಚನಗಳು ಇನ್ನೂ ಜೀವಂತವಾಗಿ ಅನೇಕ ತಲೆಮಾರಿನವರೆಗೂ ಸಹಿತ ಉಳಿಯುತ್ತವೆ. ಇಷ್ಟು ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ನೆನಪಿಗಾಗಿ ಈ ಒಂದು ಚಿಕ್ಕ ಹಾಡು. ಸಂತನೆಂದರೆ ಯಾರು, ದಿವ್ಯತೆ ಅರಿತವನು. ಸಂತನೆಂದರೆ ಯಾರು, ದಿವ್ಯತೆ ಅರಿತವನು. ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು. ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು. ಸಂತನೆಂದರೆ ಯಾರು, ದಿವ್ಯತೆ ಅರಿತವನು. ಸಂತನೆಂದರೆ ಯಾರು, ದಿವ್ಯತೆ ಅರಿತವನು. ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು. ಮಮತೆ ಬಂಧನ ಕಳಚಿ ಬಲು ದೂರ ನಿಂತವನು. ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ. ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ. ಎಲ್ಲರಲ್ಲಿ ಅವನೊಬ್ಬ ಮುದ್ದು ರಾಮ. ಸಿದ್ಧನೆಂದರೆ ಯಾರು, ಮನವನೋಯಿಸದಾತ. ಸಿದ್ಧನೆಂದರೆ ಯಾರು, ಮನವನೋಯಿಸದಾತ. 100 ನೋವನ್ನು ಸಹಿಸಿ ನಗುತ್ತಲಿರುವಾತ.
ನೂರು ನೋವನ್ನು ಸಹಿಸಿ ನಗುತ್ತಲಿರುವಾತ. ಒಂದಾದ ನಡೆನುಡಿಗೆ ದಿಕ್ಕು ದಸೆ ತೋರುವಾತ. ಒಂದಾದ ನಡೆನುಡಿಗೆ ದಿಕ್ಕು ದಸೆ ತೋರುವಾತ. ಪರಮಗುರು ಆ ಸಾಧು ಮುದ್ದು ರಾಮ. ಪರಮಗುರು ಆ ಸಾಧು ಮುದ್ದು ರಾಮ. ಪರಮಗುರು ಆ ಸಾಧು ಮುದ್ದು ರಾಮ. ಬೇಕು ಬೇಡಗಳಿಲ್ಲ, ಕೋಪ ತಾಪಗಳಿಲ್ಲ. ಬೇಕು ಬೇಡಗಳಿಲ್ಲ, ಕೋಪ ತಾಪಗಳಿಲ್ಲ. ಹುಸಿ ಮಾತು ಬಿರುನುಡಿಗಳೊಂದಿಲ್ಲ ಮನದಿ. ಹುಸಿ ಮಾತು ಬಿರುನುಡಿಗಳೊಂದಿಲ್ಲ ಮನದಿ. ತನ್ನದಿಹುದನೆಲ್ಲವ ಮರೆತು ನಿಂತವ ಆತ. ತನ್ನದಿಹುದನೆಲ್ಲವ ಮರೆತು ನಿಂತವ ಆತ. ಸಂತನೆಂದರೆ ಯೋಗಿ ಮುದ್ದು ರಾಮ. ಸಂತನೆಂದರೆ ಯೋಗಿ ಮುದ್ದು ರಾಮ. ಸಂತನೆಂದರೆ ಯೋಗಿ ಮುದ್ದು ರಾಮ. ನಾಕಿರಿದು ನೀ ಹಿರಿದು ಎಂದವನೇ ನಿಜ ಯೋಗಿ. ನಾಕಿರಿದು ನೀ ಹಿರಿದು ಎಂದವನೇ ನಿಜ ಯೋಗಿ. ಜಾತಿ ಮತ ಪಥದಿ ದೂರವನಾತ್ಮ. ಜಾತಿ ಮತ ಪಥದಿ ದೂರವನಾತ್ಮ. ಸೇವಕನ ಭಾವದಲ್ಲಿ ನಿಂತ ದಿಗ್ವಿಜಯ. ಸೇವಕನ ಭಾವದಲ್ಲಿ ನಿಂತ ದಿಗ್ವಿಜಯ. ಶರಣ ಶಿವ ಕಿಂಕರನು ಮುದ್ದು ರಾಮ. ಶರಣ ಶಿವ ಕಿಂಕರನು ಮುದ್ದು ರಾಮ. ಶರಣ ಶಿವ ಕಿಂಕರನು ಮುದ್ದು ರಾಮ. ಅನುಭವದಿ ನೆಲೆಯಿಂದ ನಿಜವರಿತ ಸಿದ್ಧನಿಗೆ. ಅನುಭವದಿ ನೆಲೆಯಿಂದ ನಿಜವರಿತ ಸಿದ್ಧನಿಗೆ. ಉಪ್ಪರಿಗೆ ಹಂಗೇನು ಬರಿಗುಡಿಸಲೇನು. ಉಪ್ಪರಿಗೆ ಹಂಗೇನು ಬರಿಗುಡಿಸಲೇನು. ಕಲ್ಲು ಮಾಣಿಕವೆಲ್ಲ ಒಂದೇ ಬಗೆ ನೋಟದಲ್ಲಿ. ಕಲ್ಲು ಮಾಣಿಕವೆಲ್ಲ ಒಂದೇ ಬಗೆ ನೋಟದಲ್ಲಿ. ಅವನಾತ್ಮ ನಿರ್ಮಲವು ಮುದ್ದು ರಾಮ. ಅವನಾತ್ಮ ನಿರ್ಮಲವು ಮುದ್ದು ರಾಮ. ಅವನಾತ್ಮ ನಿರ್ಮಲವು ಮುದ್ದು ರಾಮ. ಬಿತ್ತಿ ಭಕ್ತಿಯ ಬೀಜ ಶ್ರದ್ಧೆ ನೇಗಿಲ ಬಳಸಿ. ಬಿತ್ತಿ ಭಕ್ತಿಯ ಬೀಜ ಶ್ರದ್ಧೆ ನೇಗಿಲ ಬಳಸಿ. ಉಳುಮೆ ನೀ ಮಾಡು ತಿರುಗುಡಿಮೆಯತ್ತಿಂದ. ಉಳುಮೆ ನೀ ಮಾಡು ಕಿರುತುರಿಮೆಯತ್ತಿಂದ. ತೋರು ಸರಿ ಆಸಕ್ತಿ ಮುಕ್ತಿ ಪಥ ಬೆಳೆಸಿರಲಿ. ತೋರು ಸರಿ ಆಸಕ್ತಿ ಮುಕ್ತಿ ಪಥ ಬೆಳೆಸಿರಲಿ. ಯೋಗಿ ಪುಂಗವನಾಗು ಮುದ್ದು ರಾಮ. 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 ಸಂತನೆಂದರೆ ಯಾರು ದಿವ್ಯತೆ ಅರಿತವನು. ಸಂತನೆಂದರೆ ಯಾರು ದಿವ್ಯತೆ ಅರಿತವನು. ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು. ಸರಳತೆಯ ಸೂತ್ರದಲ್ಲಿ ಸುಖವ ಕಂಡವನು. ಸಂತನೆಂದರೆ ಯಾರು ದಿವ್ಯತೆ ಅರಿತವನು. ಸಂತನೆಂದರೆ ಯಾರು ದಿವ್ಯತೆ ಅರಿತವನು. ಥ್ಯಾಂಕ್ ಯು. ನಮಸ್ಕಾರ.